ಅವಳನ್ನ ಮೆಚ್ತಾ ಇದೆ ಅಂತ ಅನಿಸ್ತಿದೆ. ಇನ್ನೊಂದು ಸುದೀಪ್ ಸರ್ ಹೇಳಿದ್ರು ರಕ್ಷಿತಾಗೆ ನೀ ನಾಮಿನೇಟ್ ಮಾಡೋದ್ರಿಂದ ರಘು ಎಲಿಮೆಂಟ್ ಆದ್ರೆ ನೀನೇ ಹೊಣೆ ಆಗ್ತೀಯ ಅಂತ ಹೇಳಿದ್ರು. ಮತ್ತೆ ಕಳೆದ ಎಪಿಸೋಡ್ಗಳೆಲ್ಲ ಬೇರೆ ನಾಮಿನೇಟ್ ಮಾಡಿದ್ದೇನೆ ಎಲಿಮೆಂಟ್ ಆಗಿದ್ದು ಆಗಲ್ವಾ? ಆಗುತ್ತೆ ಅದಿಲ್ಲ. ರಘು ಸರ್ ಏನು ಗೊತ್ತಾ, ಅವರು ಸ್ಲೋನಲ್ಲಿ ಎಲ್ಲರನ್ನೂ ಯೋಚನೆ ಮಾಡಿ ಅವ್ರು ಮಾತಾಡ್ತಾರೆ. ಬಟ್ ಇವಳು ರಕ್ಷಿತಾ ಹಾಗಲ್ಲ, ಏನಿದೆ ಏಕಮಾರ್ ದೋತಗಡ ಅಲ್ಲಿ ಏನಾಗುತ್ತೋ ಅದನ್ನೇ ಮಾತಾಡೋದು. ಹಾಗಾಗಿ ರಘುಗೆ ಹೆಲ್ಪ್ ಮಾಡಿದಾಳೆ ಅನ್ನೋದು ಅದ್ರಲ್ಲಿ ಬರಲ್ಲ. ಸುದೀಪ್ ಸರ್ ಹೇಳಿದ್ರು ನೀವು ನಾಮಿನೇಟ್ ಮಾಡಿದ್ದಕ್ಕೋಸ್ಕರ ರಘು ಎಲಿಮೆಂಟ್ ಆದ್ರೆ ನೀವೇ ಕಾರಣ ಆಗ್ತೀರಾ ಅಂತ ಹೇಳಿದ್ರು. ಹೌದು, ಅದಾಗಲ್ಲ ಸರ್. ಅದು ಬೇರೆ ನಾಮಿನೇಟ್ ಮಾಡೋಕ್ಕೆ ಎಲಿಮೆಂಟ್ ಆಗಿರೋದಲ್ವಾ? ಹೌದು, ಕಾರಣ ಆಗಲ್ವಾ ಅಂತ. ಹೌದೌದು, ಕಾರಣ ಆಗ್ತಾರೆ. ಹೌದು, ರಕ್ಷಿತಾ ಒಬ್ಬರೇ ಆಗಲ್ಲ, ಬೇರೆ ಎಲ್ಲರೂ ಬೇರೆ. ಹೌದು ಸರ್ ಅಲ್ಲಿ ನೋಡಿದ್ರೆ ರಕ್ಷಿತಾ ಒಬ್ಬಳೇ ಇಲ್ಲ, ಎಲ್ಲದೂ ಪ್ರಾಬ್ಲಮ್ ಇದೆ ಅಲ್ಲಿ. ಬಟ್ ಇವಳನ್ನೇ ಯಾಕೆ ನೋಟಿಸ್ ಮಾಡ್ತಾ ಇದ್ದಾರೆ ಅಂತಲೇ ಗೊತ್ತಾಗ್ತಾ ಇಲ್ಲ. ರಕ್ಷಿತಾ ಆಡೋದು ತುಂಬ ಚೆನ್ನಾಗಿದೆ. ಬಟ್ ಮೊನ್ನೆ ನೀವು ನೋಡಿದ್ರೆ ಗೊತ್ತಾಗಿದೆ, ಆ ಬಾಲಲ್ಲಿ ದೂಕಬೇಕಾಗಿತ್ತು, ಬಟ್ ಕಾಲಲ್ಲಿ ದೂಕ್ತಾ ಇದ್ರು. ಅವ್ರು 3 ಜನ ಸೇರ್ಕೊಂಡು ಅವಳು ಒಬ್ಬಳನ್ನೇ ಟಾರ್ಗೆಟ್ ಮಾಡಿ ಕಾಲಲ್ಲಿ ದೂಕ್ತಾ ಇದ್ರು. ಅದನ್ನು ಅವ್ರು ನೋಟಿಸ್ ಮಾಡಿ ಹೇಳ್ಬೋದಾಗಿತ್ತಲ್ವಾ, ನೀವು ಈ ಥರ ಆಡಿದ್ರೆ ಅಂತ ಅವರು ಪ್ಲೇ ಮಾಡಿ ತೋರಿಸ್ಬೋದಾಗಿತ್ತಲ್ವಾ. ತೋರಿಸ್ಲೇ ಇಲ್ಲ ಅವರು. ಸರ್ ನಾವು ನಿಜ ಹೇಳ್ತೀವಿ, 10 ಗಂಟೆ ಕ್ಲೋಸ್ ನಮ್ಮ ಅಂಗಡಿ. ನಾವು 10 ಗಂಟೆ ಹೋಗ್ಬಿಟ್ಟು ಜಿಯೋ ಆ್ಯಪಲ್ಲಿ ನೋಡ್ತೀವಿ ನಾವು ಬಿಗ್ ಬಾಸ್ ರಕ್ಷಿತಗೋಸ್ಕರ. ಆಗ್ತಾ ಇದ್ದಾರೆ. ಒಂದು ಅವರು ಯಾಕಂಗೆ ಮಾಡ್ತಿದ್ದಾರೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಫಸ್ಟ್ ಎಲ್ಲ ತುಂಬ ಎಲ್ಲ ನೇರ ಇದ್ದರು. ಈಗ ಅಶ್ವಿನಿ ಗೌಡ ಸ್ವಲ್ಪ ಶ್ರೀಮಂತರು ಅಂತಾನ, ಅಥವಾ ಏನಾದರೂ ಅವರು ಒಳ್ಳೆ ಇದರಲ್ಲಿದ್ದಾರೆ ಅಂತಾನ, ಇಲ್ಲ ಅಣ್ಣ ಅಂತ ಹೇಳ್ತಾರೆ, ಅದರಲ್ಲಿ ಏನಾದ್ರು ನೋಡ್ತಾ ಇದ್ದಾರಾ ಅದು ಗೊತ್ತಾಗ್ತಿಲ್ಲ. ಬಟ್ ನಾವು ಸುದೀಪ್ ಸರ್ ಅವಾಗ್ಲೂ ಅಭಿಮಾನಿ, ಇವಾಗ್ಲೂ ಅವ್ರು ನೇರ ಅಂತ ತಿಳ್ಕೊಂಡಿದ್ವಿ. ದಯವಿಟ್ಟು ನಿಮ್ಮ ಮುಖಾಂತರ ಹೇಳ್ತಿದ್ವಿ, ಎಲ್ಲರಿಗೂ ಒಂದು ನ್ಯಾಯ ಕೊಡಿ, ಸರಿ ಮಾಡಿ. ಈಗ ನೆಕ್ಸ್ಟ್ ಸೀಸನ್ ಅಂದರೆ ನೆಕ್ಸ್ಟ್ ಇದು ಪಂಚಾಯತಿ ಇದೆಯಲ್ಲ, ಅದರಲ್ಲಿ ರಕ್ಷಿತೆಗೆ ಒಂದು ನ್ಯಾಯ ಕೊಡಿ, ಅಂದರೆ ಅವ್ರಿಗೆ ಕೂಲಾಗಿ ಮಾತಾಡೋ ಥರ ಮಾಡಿ ಅಂತ ಹೇಳ್ಕೊಳ್ತೀವಿ. ಗಿಲ್ಲಿ ಮಾತಾಡೋದ್ರಲ್ಲಿ ನ್ಯಾಯ ಇದೆ ಸರ್. ಗಿಲ್ಲಿ ಮಾತಾಡೋದು ಅವ್ನು ಕಾಮಿಡಿಯಾಗಿ ತೊಗೊಳ್ತಿದ್ದಾನೆ, ಸೀರಿಯಸ್ ಆಗಿ ಯಾರು ತೊಗೊಳ್ತಾ ಇಲ್ಲ. ಅದೊಂದು ಬಿಟ್ಟರೆ ಗಿಲ್ಲಿ ಮಾತಾಡ್ತಿರೋದು ನ್ಯಾಯವಾಗಿದೆ, ಗಿಲ್ಲಿ ಆಡ್ತಿರೋದು ಚೆನ್ನಾಗಿದೆ. ಅವರಿಂದಾನೇ ಬಿಗ್ ಬಾಸಲ್ಲಿ ಕಾವ್ಯನೂ ಗಿಲ್ಲಿ ಪೇರ್ ತುಂಬ ಚೆನ್ನಾಗಿದೆ. ಮಾಳು ಅವರು ಏನು ಗೊತ್ತಾ, ಅವ್ರು ಯೋಚನೆ ಮಾಡಿ ಯಾರು ಹೆಂಗಿದ್ದಾರೆ ಏನು ಅಂತ ತಿಳ್ಕೊಂಡು ಮಾಡುವಂಥ ಮಾಡುವವರು. ನಮಗೆ ಅಷ್ಟೊಂದೇನು ಅವ್ರೇನು ಇಷ್ಟ ಆಗಲಿಲ್ಲ ಸರ್. ಅವರು ಬಿಗ್ ಬಾಸ್ ಹೆಣ್ಮಕ್ಳು ಕಂಡ್ರೆ ಹೆದರುತ್ತಾರೆ. ಅಯ್ಯೋ ಯಾಕೆ ಬೇಕಪ್ಪ ಅಂತ ಮೂಲೆ ಕೂತ್ಬಿಟ್ಟಿದ್ದಾರೆ. ಅವ್ರದ್ದೇನು ಇದೇ ಇಲ್ಲ.